ನೋಡಿ ಫಿಶ್ ಪಾಂಡ್ಗೆ ಟಾರ್ಪಲ್ಲು ಇವತ್ತು ಅನ್ಲೋಡ್ ಆಗಿದೆ. ಬೆಂಗಳೂರಿಂದನೇ ತಂದೆ ನಾನು ಟಾರ್ಪಲ್ಲು. ನನಗೆ ಒಳ್ಳೆ ಪ್ರೈಸ್ಗೆ ಟಾರ್ಪಲ್ ಸಿಗ್ತಿದ್ದು. ಫುಲ್ ದೊಡ್ಡದಿದೆ, 135 ಅಡಿಗೆ 35 ಅಡಿ ಅಗಲ ಇದೆ. ಸೊ ಟಾರ್ಪಲ್ ಇದು ಒಂದು ಲ್ಯಾಡ್ರ್ ಬೇಕಿತ್ತು ಮನೆಗೇ. ಫಾರ್ಮ್ ಹೌಸ್ ಮಾಡಬೇಕಾದ್ರೆ ಅಲ್ಲಿ ಏನಾದ್ರೂ ತುಂಬ ಯೂಸ್ ಆಗುತ್ತೆ. ಲ್ಯಾಡ್ರು ಫಾರ್ಮ್ ಹೌಸ್ ಮಾಡಬೇಕಾದ್ರೆ ಕಮ್ಮಿ ಎತ್ಕಟ್ಟೆಗೆ ಅದಕ್ಕೆಲ್ಲ ಲ್ಯಾಡ್ರ್ ಯೂಸ್ ಆಗುತ್ತೆ. ಒಂದು ಲ್ಯಾಡ್ರು ಒಂದು ಒಳ್ಳೆ ಪ್ರೈಸಿಗೆ ಸಿಕ್ತು. ಲ್ಯಾಡ್ರು ಒಂದು ತೊಗೊಂಡ್ಬಂದೆ, ದೊಡ್ಡದು ಲ್ಯಾಡ್ರ್ ಇದು ಟಾರ್ಪಲ್. ಇದನ್ನು ಕೂಡ ಟಾರ್ಪಲ್ ಆ್ಯಕ್ಚುಲಿ. ಇದೇನಕ್ಕೆ ತಂದೆ ಅಂದರೆ, ಇವಾಗ ನಾವು ಆ್ಯಕ್ಚುಲಿ ಹಸುಗಳಿಗೆ ಹುಲ್ಮೆದೆ ಹಾಕ್ತೀವಲ್ವ. ಸೊ ಹುಲ್ಮೆದೆಗಳು ಊರ ಕಡೆ ಎಲ್ಲ ಮಳೆಗಿಳೆ ಬಂದರೆ ಬಿಸಿಲಿಗೆ ಒಣಗಿ ಮೇಲ್ಗಡೆ ಒಂದು ಲೇಯರ್ ಫುಲ್ಲು ಹಾಳಾಗ್ಬಿಡುತ್ತೆ. ನಾನು ಅದಕ್ಕೆ ಏನು ಮಾಡಿದ್ದೀನಿ, ಟಾರ್ಪಲ್ನ ಫಿಶ್ ಪಾಂಡ್ ಟಾರ್ಪಲ್ ತರಕ್ಕೆ ಹೋದಾಗೇ ಅಲ್ಲೂ ಕೂಡ ಈ ಟಾರ್ಪಲ್ಗಳು ಒಳ್ಳೆ ಪ್ರೈಸ್ಗೆ ಹೋಲ್ಸೇಲ್ ಪ್ರೈಸ್ ಸಿಗ್ತಾಯಿದ್ದೋ. ಸೊ ನಾನು ಅಲ್ಲಿಂದನೇ ಒಂದು 5 ಟಾರ್ಪಲ್ ತಂದಿದ್ದೀನಿ. ಇವು ಬಟ್ಟೆಗಳು ನಮ್ಮ ತಮ್ಮಂಗೆ ಮತ್ತು ನಮ್ಮ ಅಪ್ಪಂಗೆ, ನನಗೆ, ನಾನು ಊರ ಕಡೆಗೆ ಬಂದಾಗ ನನಗೆ. ಸೊ ಅವು ಇಲ್ಲಿ ಫಾರ್ಮಿಂಗ್ ಮಾಡೋದಕ್ಕೆ ಇಲ್ಲಿ ಶೆಡ್ಡು ಮಾಡಬೇಕಾದ್ರೆ ಶೆಡ್ಗೆಲ್ಲ ಬೇಕಾಗ್ತದೆ ಅಂದ್ಬಿಟ್ಟು ಬಟ್ಟೆಗಳು ಒಂದು 7-8 ಜೊತೆ ಬಟ್ಟೆಗಳು ತೊಗೊಂಡ್ಬಂದೆ. ಪೂಮಾದಲ್ಲಿ ಬಟ್ಟೆಗಳು. ಬಾಯ್ಲಿ ಕೆಂದ, ಇವನು ನಮ್ಮ ಕೆಂದ ಅಂದ್ಬಿಟ್ಟು ಬರೀ. ಇವನು ಬೆಂಗಳೂರಿಂದ ಬರ್ತಿದ್ದಂಗೆ ನನ್ನ ಫಸ್ಟು ಹೊಸೂರಿಗೆ ವೆಲ್ಕಮ್ ಮಾಡೋದೇ ಇವನು, ಕೆಂದ ಅಂದ್ಬಿಟ್ಟು ಇವನ ಹೆಸರು. ಇದು ನಮ್ಮ ಮಮ್ಮಿ ತಂದು ಸಾಕಿತ್ತು, ಚಿಕ್ಕ ಮರಿ ಇದ್ದಾಗ ತಂದು ಸಾಕಿದ್ದು. ಇವನಿನ್ನ ಕಣ್ಣೇ ಬಿಟ್ಟಿರಲಿಲ್ಲ, ಆವಾಗಲೇ ತಂದು ಸಾಕಿತ್ತು ಇವನ್ನ. ಇವಾಗ ನೋಡಿ ಇಷ್ಟುದಾಗ್ಬಿಟ್ಟು ಅವನು ಕೆಂದ, ಇಷ್ಟುದಾಗ್ಬಿಟ್ಟಿದ್ದಾನೆ ಆಲ್ರೆಡಿ ಕೆಂದ ಇವನು. ಇದು ಆ್ಯಕ್ಚುಲಿ ಚಕ್ಕೆ ಬೋರ್ಡ್ರಸ್ ಅಂದ್ಬಿಟ್ಟು ಇದನ್ನು ಏನಕ್ಕೆ ತಂದು ಬಿಟ್ಕೊಂಡಿದ್ದೀವಿ ಅಂದರೆ, ಕಾಂಪೌಂಡ್ ಹಾಕಬೇಕಾದ್ರೆ ಆ ಕಾಂಪೌಂಡ್ಗೆ ನಾನು ತೋರಿಸ್ತೀನಿ ಹತ್ರಕ್ಕೆ ಹೋಗ್ಬಿಟ್ಟು. ಸೊ ಕಾಂಪೌಂಡ್ಗೆ ಸೈಡ್ಗೆ ಅದು ಕಾಂಪೌಂಡ್ ಆ ಕಡೆ ಅಲ್ಲಾಡ್ದಂಗೆ ಚಕ್ಕೆ ಕೊಡ್ಕೊಳ್ಳೋದಕ್ಕೆ ನೋಡಿ ಯೂಸ್ ಆಗ್ತವೆ ಇವು. ಆ್ಯಕ್ಚುಲಿ ಚಕ್ಕೆ ಬೋರ್ಡ್ರಸ್ನ ತರಲೇಬೇಕು. ಸೊ ಕಾಂಪೌಂಡ್ ಹಾಕ್ಬೇಕಾದ್ರೆ ಅವರೇ ಕೇಳ್ತಾರೆ, ಇದು ಚಕ್ಕೆ ಬೋರ್ಡ್ರಸ್ಸು ತಂದುಬಿಟ್ಟಿರೋದು ಕಾಂಪೌಂಡ್ ಕನ್ಸ್ಟ್ರಕ್ಷನ್ ಮಾಡ್ತಿದ್ದಾರಲ್ಲ ಅದಕ್ಕೆ ಅಲ್ಲಿಗೆ ಬೇಕಂದ್ಬಿಟ್ಟು ಅವರೇನೆ ಬಿಡಿಸ್ಕೊಂಡಿರೋದು ಇದು. ಇಲ್ಲಿದೆಯಲ್ಲ ಚಕ್ಕೆ ಬೋರ್ಡ್ರಸ್ ಏನಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ತೀನಿ ಕೇಳಿ. ನೋಡಿ ಇಲ್ಲಿದೆಯಲ್ವಾ, ಇದು ಆ್ಯಕ್ಚುಲಿ ಫಸ್ಟು ಲೈನ್ ತಗೊಳ್ಳೋದಕ್ಕೆ. ನೋಡಿ ಕರೆಕ್ಟಾಗಿ ಇಷ್ಟು ಲೈನಕ್ಕಿದೆ, ಒಂದೇ ಸಮಕ್ಕಿದೆ ನೋಡಿ. ಅದು ಅಲ್ಲಿವರೆಗೂ ಒಂದೇ ಸಮಕ್ಕಿದೆ ನೋಡಿ ಅದು. ಸೊ ಈ ಥರ ಲೈನ್ ತಗೊಳ್ಳೋದಕ್ಕೆ ಫಸ್ಟು ಅವ್ರು ಏನು ಮಾಡ್ತಾರೆ, ಆ ಚಕ್ಕೆಗಳನ್ನ ಸೈಡ್ಗೆ ಕರೆಕ್ಟಾಗಿ ಲೈನು ಕರೆಕ್ಟಾಗಿ ನಿಲ್ಲಿಸ್ಕೊಂಡು ಅವನ್ನ ಫಸ್ಟು ಚಕ್ಕೆ ಕೊಡ್ಕೋತಾರೆ. ಚಕ್ಕೆ ಕೊಡ್ಕೊಂಡು ಇದ್ರೊಳಗಡೆಗೆ ಸಿಮೆಂಟು ಕಾಂಕ್ರೀಟ್ ಹಾಕ್ತಾರೆ. ಈ ಸೈಡ್ಗೆಲ್ಲ ಗ್ಯಾಪ್ ಇದೆಯಲ್ವಾ, ಆ ಗ್ಯಾಪ್ಗೆಲ್ಲ ಆ್ಯಕ್ಚುಲಿ ಇಲ್ಲ ಈ ಕಡೆ ಸಿಮೆಂಟು ಕಾಂಕ್ರೀಟ್ಗಳು ಹಾಕ್ತಾರೆ. ಆ್ಯಕ್ಚುಲಿ ಬೇಬಿ ಜಲ್ಲಿ ಮತ್ತು ತಿರ್ಗಾ ಸಿಮೆಂಟು ಸ್ಯಾಂಡ್ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಕಾಂಕ್ರೀಟ್ ಜಲ್ಲಿ ಹಾಕ್ತಾರೆ. ನೋಡಿ ಕಾಂಪೌಂಡ್ ಕನ್ಸ್ಟ್ರಕ್ಷನ್ನು ಇಷ್ಟಾಗೈತೆ. ನಾನು ಲಾಸ್ಟ್ ವಿಡಿಯೋದಲ್ಲಿ ಸ್ಟಾರ್ಟ್ ಮಾಡಿದ್ದು ಹಾಕಿದೆ. ಇವಾಗ ನೋಡಿ ಇಷ್ಟಾಗೈತೆ ಕಾಂಪೌಂಡ್ ಕನ್ಸ್ಟ್ರಕ್ಷನು. ಆಲ್ಮೋಸ್ಟು ಎಂಡಿಂಗ್ವರೆಗೂ ಫಸ್ಟು ಪೋಲ್ಗಳು ನಿಲ್ಸ್ಕೊಂಬಿಟ್ಟಿದ್ದಾರೆ ಫುಲ್ಲು. ಇವಾಗ ಪೋಲ್ಗಳು ನಿಲ್ಸ್ಕೊಂಡಾದ್ಮೇಲೆ ನೆಕ್ಸ್ಟು ಕಾಂಕ್ರೀಟು, ಅದು ಹೇಳಿದ್ನಲ್ವ. ಸೊ ಇದನ್ನು ಕರೆಕ್ಟಾಗಿ ಲೆವೆಲ್ ತೊಗೊಂಬಿಟ್ಟು ಕಾಂಕ್ರೀಟ್ ಹಾಕೊಂಬಿಟ್ಟು ಅದನ್ನು ಫಸ್ಟು ಕ್ಯೂರಿಂಗ್ ಮಾಡಿಬಿಡ್ತಾರೆ. ಕ್ಯೂರಿಂಗ್ ಮಾಡಿ ಹಾಕ್ತಿದ್ದಂಗೆ ನೆಕ್ಸ್ಟು ಅವ್ರು ಹಾಕೋದೇನೇ ಸ್ಲ್ಯಾಬು ಸೆಂಟ್ರಲ್ಲಿ ಇಲ್ಲಿದೆಯಲ್ವ ನೋಡಿ, ಇಲ್ಲಿದೆ ನೋಡಿ ಸ್ಲ್ಯಾಬು. ಈ ಗ್ಯಾಪ್ ಇದೆಯಲ್ವ, ಈ ಗ್ಯಾಪಿಂದ ಈ ಗ್ಯಾಪ್ಗೆ ಸ್ಲ್ಯಾಬ್ ಬರುತ್ತೆ. ಅದು ಆ್ಯಕ್ಚುಲಿ ಎಷ್ಟು ಅಂದರೆ 2 ಇಂಚು 2 ಇಂಚು ಸ್ಲ್ಯಾಬ್ ಬರುತ್ತೆ. ಇಷ್ಟು ಬರುತ್ತೆ ಸ್ಲ್ಯಾಬು, 2 ಇಂಚು ಸ್ಲ್ಯಾಬು. 2 ಇಂಚಿಗೆ ಕರೆಕ್ಟಾಗಿ ಹಿಂಗೆ 2 ಇಂಚು ಸ್ಲ್ಯಾಬ್ ಹಾಕ್ತಾರೆ ನೋಡಿ. ಇಷ್ಟಾಗಿದೆ ಕಾಂಪೌಂಡ್ ಕನ್ಸ್ಟ್ರಕ್ಷನು. ನೆಕ್ಸ್ಟು ಅಪ್ಡೇಟ್ ಮಾಡ್ತೀನಿ ಏನೇನು ಮಾಡ್ತಿದ್ದಾರೆ ಅಂದ್ಬಿಟ್ಟು.